ಓಂ ಶ್ರೀ ಗಣೇಶಾಯ ನಮಃ. ಗುರುದೇವ್ ವೃಷಭರಾಶಿಯವರ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಖಂಡಿತವಾಗ್ಲೂ ಮೇ 15ನೇ ತಾರೀಖ್ ಮೇಲೆ ಆಗತ್ತೆ. ಅದಕ್ಕೆ ಮೂಲ ಕಾರಣ ಏನು, ಯಾವಾಗ ಗ್ರಹ ಸಂಚಾರದಿಂದಾಗಿ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗತ್ತೆ, ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಜೀವನ್ ಜ್ಯೋತಿ ಚಾನೆಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ವೃಷಭರಾಶಿಯವರ ಮಾಸ ಭವಿಷ್ಯ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ರೀತಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನಾಗ್ತಾರೆ. ಅದಕ್ಕೆ ಮೂಲ ಕಾರಣ, ನನಗೆ ಯಾವ ಕೆಲಸ ಮಾಡಿದ್ರೆ ಅದೃಷ್ಟ ಬರುತ್ತೆ, ಯಾವುದು ನನ್ನ ಶುಭ ಸಂಖ್ಯೆ, ಯಾವುದು ನನ್ನ ಶುಭ ನಕ್ಷತ್ರ, ಎಲ್ಲವನ್ನೂ ನೋಡಿಕೊಂಡು ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಗ ಮಾತ್ರ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನೀವು ಕೂಡ ನಿಮಗೆ ಯಾವುದು ಅದೃಷ್ಟ ಕೊಡುತ್ತೆ ಅಂತ ತಿಳ್ಕೊಂಡು ಅದನ್ನ ನೇರವಾಗಿ ಫಾಲೋ ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಜೀವನ, ಪ್ರೀತಿ ಪ್ರೇಮ ಸಮಸ್ಯೆಗಳೇನಾದರೂ ಆಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ, ಹಾಗೂ ಶಾಸ್ತ್ರೋಕ್ತ ಪರಿಹಾರವನ್ನು ಇಲ್ಲಿ ನಿಮಗೆ ಮಾಡಿಕೊಡಲಾಗತ್ತೆ. ಮೇ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಗಳು ಯಾವ ಮನೆಯಿಂದ ಯಾವ ಮನೆಗೆ ಹೋಗತ್ತೆ ಅಂದ್ರೆ, ಮೇ 1ಕ್ಕೆ ಬುಧಗ್ರಹ ಮೇಷರಾಶಿಗೆ ಪ್ರವೇಶ ಮಾಡುವಂಥದ್ದು, 11ನೇ ಮೇ ಕುಜಗ್ರಹ ಮೇಷರಾಶಿಗೆ ಪ್ರವೇಶ ಮಾಡುವಂಥದ್ದು, 15ನೇ ಮೇಗೆ ಶುಕ್ರಗ್ರಹ ಮಿಥುನ ರಾಶಿಗೆ ಪ್ರವೇಶ ಮಾಡುವಂಥದ್ದು, 15ನೇ ಮೇಗೆ ಬುಧಗ್ರಹ ವೃಷಭರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು, 15ನೇ ಮೇಗೆ ಸೂರ್ಯ ವೃಷಭರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಹಾಗೆ ಈ 15ನೇ ಮೇ ಅನ್ನೋದು ಬಹಳ ವಿಶೇಷವಾಗಿರುವಂತಹ ದಿನ. ಮಿಥುನ, ವೃಷಭ ಈ ಎರಡು ರಾಶಿಗಳಿಗೂ ಕೂಡ ಮೊದಲನೇದಾಗಿ ಮಿಥುನಕ್ಕೆ ಶುಕ್ರ, ವೃಷಭಕ್ಕೆ ಬುಧ ಮತ್ತೆ ಸೂರ್ಯಗ್ರಹ ಬರುವಂಥದ್ದು. ಹಾಗೆ 26ನೇ ಮೇಗೆ ವೃಷಭರಾಶಿಗೆ ಪ್ರವೇಶವನ್ನ ಮಾಡತಕ್ಕಂಥದ್ದು. ಇನ್ನ 2ನೇ ಜೂನ್ಗೂ ಕೂಡ ಈ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಗುರುಗ್ರಹ ಮಾಡುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನಗಳಾಗಿರುತ್ತೆ. ಗುರು ಗೋಚಾರ ಫಲ ಹೇಗಿದೆ ಅಂತ ಹೇಳಿ ಈಗಾಗಲೇ ಪ್ರತಿಯೊಂದು ರಾಶಿಗೆ ಅನುಗುಣವಾಗೂ ಕೂಡ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗಿರುತ್ತೆ. ಅದು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಗುರುಬಲ ಬರ್ತಾ ಇರುವಂತಹ ರಾಶಿಗಳು ಯಾವುದು ಅಂತ ಹೇಳಿ ಪೂರ್ಣ ಮಾಹಿತಿಯನ್ನು ತಿಳಿಸುತ್ತೆ. ಜೊತೆಗೆ ಈ ಒಂದು ಗ್ರಹಚಾರಗಳು ಅಂದರೆ ಯಾವ್ಯಾವ ಮನೆಗೆ ಯಾವ್ಯಾವ ಪ್ರವೇಶ ಆಗತ್ತೆ ಅಂತ ಏನು ತಿಳ್ಕೊಂಡ್ರಲ್ಲ, ಇದರಿಂದಾಗಿ ನಿಮ್ಮ ರಾಶಿಗೆ ಏನು ಬದಲಾವಣೆಗಳಾಗತ್ತೆ ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ನೋಡೋಣ. ಜೊತೆಯಲ್ಲಿ ಬಹಳ ವಿಶೇಷವಾಗಿ ಬರುವಂಥದ್ದೇನಪ್ಪಾ ಅಂತಂದ್ರೆ, ಬಹಳ ಜನ ಕೇಳ್ತಕ್ಕಂಥ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ, ಗುರುಗಳೇ ನಮ್ಮ ಮನೆಗೆ ದೃಷ್ಟಿಯಾಗ್ತಾ ಇದೆ, ಸಿಕ್ಕಾಪಟ್ಟೆ ದೃಷ್ಟಿಯಾಗತ್ತೆ, ಸಾಲಬಾಧೆ ಅನ್ನೋದು ನಮಗೆ ಜಾಸ್ತಿಯಾಗಿ ಕಾಡ್ತಾ ಇದೆ, ಮನೆಯಲ್ಲಿ ಪ್ರತಿನಿತ್ಯ ಗಲಾಟೆ ಆಗ್ತಾ ಇರುತ್ತೆ, ಅನಗತ್ಯವಾಗಿ ಯಾವುದೇ ಒಂದು ಸಣ್ಣ ವಿಚಾರ ಇದ್ರೂ ಕೂಡ ದೊಡ್ಡ ವಿಚಾರವಾಗಿ ತೊಂದರೆಗಳಾಗ್ತಾ ಇರುತ್ತೆ, ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿ ಬಹಳ ಜನ ಇದಕ್ಕೋಸ್ಕರನೇ ಅಪಾಯಿಂಟ್ಮೆಂಟ್ ತಗೊಂಡು ಕೇಳ್ತಾ ಇರ್ತೀರಿ. ನಿಮ್ಮೆಲ್ಲರಿಗೂ ಕೂಡ ಸಹಕಾರ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾಗಿ ಈ ಸಂಚಿಕೆಯಲ್ಲೇನೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ತಾ ಇರ್ತೇನೆ. ನಮ್ಮ ಕುಟುಂಬದವರೇ ನಮಗೆ ಶತ್ರುಗಳಾಗಿ ಕಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಆಗುವಂಥದ್ದು, ಹಣಕಾಸಿನ ತೊಂದರೆ ಆಗುವಂಥದ್ದು, ಹಾಗೆ ದುಡಿದಂತಹ ದುಡ್ಡು ಕೈಯಲ್ಲಿ ಉಳಿಯದೇ ಇರುವಂಥದ್ದು, ಗಂಡ ಹೆಂಡತಿ ಜೀವನದಲ್ಲಿ ಜಗಳ ಕಲಹಗಳೆಲ್ಲವೂ ಕೂಡ ಆಗುತ್ತೆ. ಇದಕ್ಕೆ ಸುಲಭವಾದಂತಹ ಪರಿಹಾರವನ್ನು ತಾವೆಲ್ಲರೂ ಕೂಡ ಮಾಡ್ಕೋಬೇಕಾಗುತ್ತೆ. ಅದೇನಪ್ಪ ಅಂತಂದ್ರೆ, ನಿಮ್ಮ ಮನೆಯ ಹೊರಗಡೆ ವಿಶೇಷವಾಗಿ ಈ ರೀತಿಯ ಕಲ್ಲುಗಳನ್ನು ನೇತು ಹಾಕಬೇಕಾಗುತ್ತೆ, ಅಥವಾ ಈ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನಲ್ಲಾದರೂ ಹಾಕ್ಬೋದು. ಓಕೆ, ಇದನ್ನು ಮನೆಯ ಹೊರಗಡೆ ನೀವು ನೇತು ಹಾಕಿದಾಗ ನಿಮ್ಮ ಮನೆಯ ಮೇಲೆ ಯಾರಾದರೂ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ ಅಂದಾಗ ಆ ದೃಷ್ಟಿದೋಷಗಳು ಮನೆಯ ಒಳಗಡೆ ಪ್ರವೇಶವನ್ನು ಮಾಡೋದಕ್ಕೆ ಈ ಕಲ್ಲುಗಳು ಬಿಡೋದಿಲ್ಲ. ಅಷ್ಟೇ ಅಲ್ಲದೆ ಮನೆಯ ಒಳಗಡೆ ವಿಶೇಷವಾಗಿ ಒಂದು ಯಂತ್ರವನ್ನು ನಿಮಗೆ ನೀಡಿರ್ತೇವೆ. ಈ ಯಂತ್ರವನ್ನು ನಿಮ್ಮ ಮನೆಯ ಒಳಗಡೆ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಮನೆಯ ದೇವರ ಹೆಸರಿನಲ್ಲಿ ನಿಮ್ಮ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಈ ಯಂತ್ರವನ್ನು ಸ್ಥಾಪಿಸಿ ನಿಮಗೆ ನೀಡಿರ್ತೇವೆ. ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿಕೊಂಡಾಗ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ಪ್ರತಿ ಮನೆಗೂ ಕೂಡ ಪ್ರಾಪ್ತಿಯಾಗಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾಗಿ 2 ಕಾಂಬಿನೇಷನ್ ಅನ್ನು ಮಾಡಿರುವಂಥದ್ದು. ಪ್ರತಿನಿತ್ಯವೂ ಕೂಡ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಹಕಾರ ಆಗಲಿಕ್ಕೆ ವಿಶೇಷವಾಗಿ ಇದು ಕೆಲಸವನ್ನು ಮಾಡುತ್ತೆ. ನಿಮ್ಮ ಶತ್ರುಗಳು ಎಷ್ಟೇ ಬಲಶಾಲಿಯಾಗಿದ್ರೂ ಕೂಡ ಅವರನ್ನು ತಡೆಗಟ್ಟುವಂತಹ ಸಾಮರ್ಥ್ಯ ಈ ವಿಶೇಷವಾದ ಕಲ್ಲು ಮತ್ತು ಯಂತ್ರಕ್ಕೆ ಇರುತ್ತೆ. 100% ವರ್ಕ್ ಆಗುತ್ತೆ. ಬಹಳ ಜನಕ್ಕೆ ನಾನು ಯಾರಿಗೆ ಕೊಟ್ಟಿರ್ತೀನಿ ಅವರೆಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಸಿಕ್ಕಿರೋ ಕಾರಣಕ್ಕೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಪರಿಹಾರವನ್ನು ತಾವೆಲ್ಲರೂ ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ, ಹಣದ ವ್ಯವಹಾರದ ಬಗ್ಗೆ ಕುರಿತಾಗಿ ವೃಷಭ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಮೇ 15ರವರೆಗೂ ಕೂಡ ಬುಧ ಗ್ರಹ 12ನೇ ಮನೆಯಲ್ಲಿರೋದ್ರಿಂದ ಯಾರಿಗೂ ಕೂಡ ಸಾಲವನ್ನು ನೀವು ನೀಡಬಾರದು. ಕೊಟ್ಟಿರುವ ಹಣ ವಾಪಸ್ ಬರೋದಿಲ್ಲ.
ಶ್ಯೂರಿಟಿಯನ್ನ ಕೂಡ ಹಾಕಬೇಡಿ ಅನ್ನೋ ಮಾತನ್ನ ಹೇಳ್ತೇನೆ. ಯಾವುದೇ ಹಣಕಾಸಿನ ವಿಚಾರದಲ್ಲಿ ನೀವು ಶ್ಯೂರಿಟಿಯನ್ನ 10 ವರ್ಷದಿಂದ ಗೊತ್ತು, ನನ್ನ ಸ್ನೇಹಿತ ನನ್ನ ಜೊತೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀನಿ ಅಂತ ನೀವು ಹಾಕಿದ್ರೂ ಕೂಡ ಸಂಕಷ್ಟಕ್ಕೆ ನೀವು ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಶೇರ್ ಮಾರ್ಕೆಟ್ ವ್ಯವಹಾರವನ್ನ ಮಾಡೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಬೇಕಾದರೆ ಶೇರ್ ಮಾರ್ಕೆಟಲ್ಲಿ ತುಂಬಾ ಚಿಕ್ಕದಾದಂತಹ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡಿ ಅನ್ನೋ ಮಾತನ್ನ ಹೇಳ್ತೇನೆ. ಅಲ್ಲಿವರೆಗೂ ಕೂಡ ಸ್ವಲ್ಪ ಬುದ್ಧಿಯನ್ನ ನೀವು ಸರಿಯಾಗಿ ಕಂಟ್ರೋಲ್ನಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ತೊಂದರೆಗಳಾಗುತ್ತೆ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಕೋಪ, ಆಟಿಟ್ಯೂಡಿಂದಾಗಿ ತೊಂದರೆಗಳಾಗುತ್ತೆ. ರವಿ ಮತ್ತು ಕುಜನ ಪ್ರಭಾವದಿಂದ ನಿಮ್ಮ ಅಹಂಕಾರವನ್ನು ಜಾಸ್ತಿ ಮಾಡುವಂತಹ ಸಂದರ್ಭ ಬರುತ್ತೆ. ಹಾಗೂ ಮೇಲಧಿಕಾರಿಗಳೊಂದಿಗೆ ಒಂದಷ್ಟು ಘರ್ಷಣೆಗಳಾಗಿ ಒಂದು ಕೆಲಸ ಕಳಕೊಳ್ಳುವಂತಹ ಭೀತಿ ಕೂಡ ನಿಮ್ಮ ಮುಂದೆ ಬರುವಂಥದ್ದು. ಹಾಗೆ ವರ್ಗಾವಣೆಯಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸರ್ಕಾರಿ ನೌಕರರಿಗೆ ಇಷ್ಟವಿಲ್ಲದ ಅಥವಾ ನಿಮಗೆ ಅಲ್ಲಿ ಹೋಗೋದಕ್ಕೂ ಇಷ್ಟ ಇಲ್ಲ, ಆ ಊರಿಗೂ ಹೋಗೋಕ್ಕಿಷ್ಟ ಇಲ್ಲ, ಅಂಥ ಊರಿಗೆ ಒಂದಷ್ಟು ವರ್ಗಾವಣೆ ಆಗುವಂತಹ ಸಾಧ್ಯತೆ ಬರುತ್ತೆ. ಹಾಗೂ ಸಂವಹನ ಮತ್ತು ಜ್ಞಾನವನ್ನು ಬಂಡವಾಳ ಮಾಡಿಕೊಂಡಿರುವಂಥವರು, ಶಿಕ್ಷಕರು, ವಕೀಲರು, ಕನ್ಸಲ್ಟೆನ್ಸಿ ಅಥವಾ ಮೀಡಿಯಾ, ಜರ್ನಲಿಸಂ ಅಲ್ಲಿರುವಂಥವರು, ಇವರಿಗೆ ಆರ್ಥಿಕ ಲಾಭ ಈ ಮಾಸದಲ್ಲಿ ಹೆಚ್ಚಾಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾಯಿತು ಅಂದರೆ ಕಣ್ಣಿನ ಸಮಸ್ಯೆಗಳು ಬರಬಹುದು. 12ನೇ ಮನೆಯಲ್ಲಿ ರವಿಯ ಸಂಚಾರ ಇರೋದ್ರಿಂದ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗಬಹುದು. ಹಿರಿಯ ನಾಗರಿಕರಿಗೆ ಕಣ್ಣಿನ ಆಪರೇಷನ್ ಮಾಡಿಸ್ಕೊಳ್ಳುವಂತಹ ಸಂದರ್ಭ, ಕ್ಯಾಟರಾಕ್ಟ್ ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಮಾಡುವಂತಹ ಸಂದರ್ಭ ಬರುತ್ತೆ. ಹಾಗೂ ದೈಹಿಕವಾಗಿ ತೊಂದರೆಗಳು ಕೂಡ ಬರುತ್ತೆ. ಯಾಕಂದರೆ ಬುಧ ಇರುವಂತಹ ಪಾಯಿಂಟಿಂದ ಸ್ವಲ್ಪ ತೊಂದರೆಗಳನ್ನೋದು ಜಾಸ್ತಿ ಇರುತ್ತೆ. ಜಾಯಿಂಟ್ ಪೇಯ್ನು, ಬೆನ್ನು ನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇರುವಂಥದ್ದು. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾಯಿತು ಅಂದರೆ ಸಂಗಾತಿಯೊಂದಿಗೆ ಒಂದಷ್ಟು ಘರ್ಷಣೆಗಳಾಗುವಂತಹ ಸಾಧ್ಯತೆಗಳು ಬರುತ್ತೆ. ಗಂಡ ಹೆಂಡತಿ ನಡುವೆ ಈಗೋಯಿಸ್ಟಿಕ್ ಸಮಸ್ಯೆಗಳು ಬರುವಂಥದ್ದು, ಪರಸ್ಪರ ದೂರ ಆಗುವಂತಹ ಸಂದರ್ಭಗಳು ಕೂಡ ಬರುತ್ತೆ. ನೀವು ಎಷ್ಟು ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಇರ್ತೀರೋ ಅಷ್ಟು ಕೂಡ ಮುಖ್ಯವಾಗಿರುತ್ತೆ. ಹಾಗೂ ತಾಯಿಯ ಆರೋಗ್ಯದಲ್ಲಿ ಒಂದಷ್ಟು ಅಡೆತಡೆಗಳಾಗಬಹುದು. ಅದಕ್ಕೋಸ್ಕರ ಸ್ವಲ್ಪ ಒಂದಷ್ಟು ವ್ಯಯ ಆಗಬಹುದು, ಖರ್ಚಾಗಬಹುದು. ಬಟ್ ಅದನ್ನು ಮಾಡುವಂಥದ್ದು ನಿಮ್ಮ ಕರ್ತವ್ಯ ಆಗಿರುತ್ತೆ, ಅದನ್ನು ಮಾಡಿಕೊಳ್ಳಿ. ಹಾಗೂ ಶಿಸ್ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಕೂಡ ನೀವು ವೃಷಭ ರಾಶಿಯವರು ಶನಿ 11ನೇ ಮನೆಯಲ್ಲಿರ್ತಾನೆ, ಲಾಭಸ್ಥಾನದಲ್ಲಿ. ಆದರೂ ಕೂಡ ಸ್ವಲ್ಪ ನಿಮಗೆ ಸೋಮಾರಿತನ ಅನ್ನೋದು ಕಾಡುತ್ತೆ. ವೃಷಭ ರಾಶಿಯವರು ಹಾರ್ಡ್ ವರ್ಕಿಂಗ್ ನೇಚರ್ ಇರುತ್ತೆ ನಿಮ್ಮಲ್ಲಿ. ಆದರೂ ಕೂಡ ಸಣ್ಣ ಮಟ್ಟಿಗೆ ಈಗ ಸ್ವಲ್ಪ ಆಗ್ತಾ ಇಲ್ಲ, ಬೆಳಗ್ಗೆ ಏಳೋದಕ್ಕೆ ಲೇಟಾಗಿ ಹೇಳ್ತೀನಿ ಅನ್ನೋದಾದಾಗ ತೊಂದರೆಗಳಾಗುತ್ತೆ. ನೀವು ಯಾವಾಗ ಶಿಸ್ತಿನಿಂದ ಕೆಲಸ ಮಾಡ್ತೀರಿ ಆಗ ಮಾತ್ರ ಲಾಭ ಜಾಸ್ತಿ ಆಗುವಂಥದ್ದು. ಹಾಗೆ ಸರ್ಕಾರದಲ್ಲಿ ಬರುವಂತಹ ನಿಯಮಗಳನ್ನು ಪಾಲಿಸಿ. ಈಗ ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ಆ ಸಿಗ್ನಲಲ್ಲಿ ಸಿರಿಯನ್ ನಿಲ್ಲೋದಿಲ್ಲ, ನಾನು ಜಂಪ್ ಮಾಡ್ತೀನಿ ಅಂತ ಹೋದಾಗ ಸಿಂಪಲ್ ಆಗಿ ಅವರನ್ನು ಫೈನ್ ಹಾಕ್ಬಿಟ್ಟು ಕಳಿಸ್ತಾರೆ. ಅದೇ ಥರ ಒಂದು ರೂಲ್ಸ್ ಅಂತ ಹೇಳಿ ಮಾಡಿರುವಂತಹ ಅದನ್ನು ಫಾಲೋ ಮಾಡಲಿಕ್ಕೆ, ಅದನ್ನು ನೀವು ಫಾಲೋ ಮಾಡಬೇಕಾದಂತಹ ಒಂದು ಕಟ್ಟುನಿಟ್ಟಾಗಿ ಫಾಲೋ ಮಾಡುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಇಲ್ಲ ಅಂದ್ರೆ ಅದಕ್ಕೆ ತಕ್ಕದಾದ ಶಾಸ್ತಿ ಅಂದ್ರೆ ಶಾರ್ಟ್ಕಟ್ ಅನ್ನು ತಗೊಳ್ಬೇಡಿ ಅನ್ನೋ ಮಾತನ್ನ ಹೇಳ್ತಾನೆ. ಹಾಗೂ ನೀವು ವಿಶೇಷವಾಗಿ ಪ್ರತಿನಿತ್ಯ ಅಂದ್ರೆ 15ನೇ ತಾರೀಕು ಮೇ ಏನಿರುತ್ತಲ್ಲ, ಸೂರ್ಯ ನಿಮ್ಮ ರಾಶಿಗೆ ಪ್ರವೇಶವನ್ನ ಮಾಡುತ್ತೆ. ಈ ಸಂದರ್ಭದಲ್ಲಿ ನಂತರದಲ್ಲಿ ಹೊಸ ಬದಲಾವಣೆ ಅಂತಕ್ಕಂಥದ್ದು ವೃಷಭ ರಾಶಿಯವರ ಜೀವನದಲ್ಲಿ ಆಗುತ್ತೆ. ಹೊಸ ಉದ್ಯೋಗವನ್ನ ಪ್ರಾರಂಭ ಮಾಡುವಂಥದ್ದು, ಬಿಸ್ನೆಸ್ ಮಾಡುವಂಥದ್ದು, ಎಲ್ಲದಕ್ಕೂ ಕೂಡ ಇಲ್ಲಿ ಸೂರ್ಯ ಸುವರ್ಣ ಅವಕಾಶವನ್ನ ಕ್ರಿಯೇಟ್ ಮಾಡಿಕೊಡ್ತಾ ಇರ್ತಾನೆ. ಇದರಿಂದಾಗಿ ಲಾಭ ಆಗುವಂತಹ ಸಾಧ್ಯತೆ ಕೂಡ ಬರುತ್ತೆ. ಖಂಡಿತವಾಗ್ಲೂ ಕೂಡ ಇದನ್ನು ಮಾಡ್ಕೊಳ್ಳಿ. ಹಾಗೂ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡ್ಕೊಳ್ಳೋದ್ರಿಂದ ಲಾಭ ಆಗತ್ತೆ. ಇನ್ನು ಜೂನ್ 2ನೇ ತಾರೀಕಿಗೆ ಗುರು ಗೋಚಾರ ಫಲ ಇರುವಂಥದ್ದು. ಗುರುಗ್ರಹ ತನ್ನ ಸಂಚಾರವನ್ನ ಬದಲಾಯಿಸ್ತಾ ಇರುವಂಥದ್ದು. ಇದರಿಂದಾಗಿ ವೃಷಭ ರಾಶಿಯವರಿಗೆ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಪ್ರೆಡಿಕ್ಷನ್ಸ್ ಏನಿರುತ್ತೆ ಎಲ್ಲವನ್ನೂ ಕೂಡ ಈಗಾಗಲೇ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಅದನ್ನ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಭಗವಂತ ನಿಮಗೆ ಕೊಟ್ಟು ಅಷ್ಟೈಶ್ವರ್ಯಗಳನ್ನ ವೃಷಭ ರಾಶಿಯವರ ಜೀವನದಲ್ಲಿ ನೀಡ್ಲಿ ಅನ್ನೋ ಪ್ರಾರ್ಥನೆಯನ್ನ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು. ಬಾಡಿ ಪ್ಯಾರಾಗ್ರಾಫ್ 4 ಪರಿಹಾರ ಮತ್ತು ಯಂತ್ರ. ವೀಕ್ಷಕರೇ, ಅನೇಕರು ನಮ್ಮಲ್ಲಿ ಮನೆಯಲ್ಲಿ ಕಷ್ಟಗಳಾಗುತ್ತಿವೆ, ಶತ್ರುಕಾಟವಿದೆ, ದೃಷ್ಟಿದೋಷದಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಕೇಳುತ್ತಾರೆ. ಇದಕ್ಕೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದ್ಭುತವಾದ ಪರಿಹಾರವಿದೆ. ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಕಪ್ಪು ಬಿಳುಪು ಕಲ್ಲುಗಳನ್ನು ಕಟ್ಟುವುದರಿಂದ ಕೆಟ್ಟ ದೃಷ್ಟಿ ಮನೆ ಪ್ರವೇಶಿಸುವುದಿಲ್ಲ. ಜೊತೆಗೆ ನಿಮ್ಮ ರಾಶಿ ಮತ್ತು ನಕ್ಷತ್ರಕ್ಕೆ ಅನುಗುಣವಾಗಿ ಪ್ರಾಣ ಪ್ರತಿಷ್ಠೆ ಮಾಡಿದ ವಿಶೇಷ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಶತ್ರುಗಳು ಎಷ್ಟೇ ಪ್ರಬಲರಾಗಿದ್ದರೂ ಅವರ ಪ್ರಭಾವ ತಗ್ಗುತ್ತದೆ. ಮನೆಯಲ್ಲಿ ಸುಖ, ಶಾಂತಿ ನೆಲೆಸುತ್ತದೆ. ಔಟ್ರೋ. ಮೇ 15ರ ನಂತರ ಸೂರ್ಯನ ಪ್ರವೇಶದಿಂದ ಹೊಸ ಉದ್ಯೋಗ, ಹೊಸ ಬಿಸ್ನೆಸ್ ಆರಂಭಿಸಲು ಸುವರ್ಣ ಅವಕಾಶ ಒದಗಿ ಬರಲಿದೆ. ನಿಮ್ಮ ಸೋಮಾರಿತನವನ್ನು ಬಿಟ್ಟು ಶಿಸ್ತಿನಿಂದ ಕೆಲಸ ಮಾಡಿ. ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಯಾವುದೇ ಶಾರ್ಟ್ಕಟ್ ಬೇಡ. ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡುವುದನ್ನು ಮರೆಯದಿರಿ. ಜೂನ್ ತಿಂಗಳ ಗುರುಗೋಚಾರ ಫಲದ ಬಗ್ಗೆ ಮತ್ತಷ್ಟು ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಬರಲಿವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೀವನ ಜ್ಯೋತಿ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಭಗವಂತ ನಿಮ್ಮೆಲ್ಲರಿಗೂ ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ.
ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.